ಉಪಾಧ್ಯಕ್ಷರಾದ ಶರಣಪ್ಪ ಮಟ್ಟೂರವರೇ, ಮತ್ತು ಜನರಲ್ ಸೆಕ್ರೆಟರಿಯಾದ ಬಾಲರಾಜ್ ಅವರೇ, ಮತ್ತು ರಾಜಗೋಪಾಲ್ ರೆಡ್ಡಿ ಅವರೇ, ಮತ್ತು ಶಾಸಕರಾದ ತಿಪ್ಪಣ್ಣ ಕಮ್ಮಗ್ನೂರವರೇ, ಹರೀಶ್ ಕುಮಾರ್ ಅವರೇ, ಮತ್ತು ನಮ್ಮ ಆನೇಕಲ್ ಶಾಸಕರಾದ ಶಿವಣ್ಣ ಅವರೇ, ಮತ್ತು ಎಲ್ಲ ವೇದಿಕೆಯಲ್ಲೆಲ್ಲ ಗಣ್ಯ ವ್ಯಕ್ತಿಗಳೇ, ಮತ್ತು ನಮ್ಮ ಸ್ನೇಹಿತರು ಮತ್ತು ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ನಂದಕುಮಾರ್ ಅವರೇ, ಗುರುರಾಜ್ ಸುಬೇದಾರ್ ಅವರೇ, ಉಪಾಧ್ಯಕ್ಷರ ದೇವೇಂದ್ರ ಮತ್ತು ಸುರೇಶ್ ಗೌರಿ ಅವರೇ, ರಾಜ ರಾಮಪ್ಪ ನಾಯ್ಕ ಅವರೇ, ಯಲ್ಲಪ್ಪ ನಾಯ್ಕುಡಿ ಅವರೇ, ಯಡ್ರಾಮಿ ಅಧ್ಯಕ್ಷರು ಮಹಾಂತೇಶ್ ಅವರೇ, ಜವರ್ಗಿ ಬ್ಲಾಕ್ ಬಸವರಾಜ್ ಹರವಾಡ್ ಅವರೇ, ದಳವಾಯಿ ಅವರೇ, ಮಾಂತಗೌಡ, ವೆಂಕಟೇಶ್, ಶೇಖರ್ ರಘುನಾಪುರ್, ಅಯ್ಯಣ್ಣ ಡೋರಿ ಅವರೇ, ಬಸ್ಸು ಮಲ್ಲ, ರವಿ ಅವೆಲ್ಲ ಅವರು ಮತ್ತು ಇನ್ನೆಲ್ಲ ಬಂದಿರೋಂಥ ಸಮಾಜದ ಮುಖಂಡರೇ ಮತ್ತು ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ. ಈಗ ನೀವು ನಮ್ಮನ್ನು ಇಲ್ಲಿ ಇದು ಮಾಡಿದ್ದೀರಿ, ಸಮಾಜ ಇದು ಮೀಟಿಂಗ್ ಕರೆದಿರೋದು ಇದು, ಇದೆಲ್ಲ ನಿಮಗೆಲ್ಲ ಹಿಡಿದಿರಿ, ನಿಮ್ಗೆ ಇಲ್ಲಿದೆ ಅಂತೇಳಿ ಎಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ತಿಪ್ಪಣ್ಣವ್ರಿಗೆ ಹಿಡಿದ್ದಾರೆ. ಈಗ ಎಲೆಕ್ಷನ್ ಇರೋದ್ರಿಂದ ನಾವು ಅಭ್ಯರ್ಥಿಯಾಗಿ ನಾವೇನು ಹೇಳೋಂಗಿಲ್ಲ ಅದ್ರ ಬಗ್ಗೆ. ಮತ್ತು ಏನಾದರೂ ಎಲೆಕ್ಷನ್ ಆದಮೇಲೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ಏನು ಮಾಡಬೇಕು ಮಾಡ್ತೀವಿ ಅಂತ ಹೇಳಿ ಈಗ ನಮ್ಮ ಇದ್ರ ಬಗ್ಗೆ ಎಲ್ಲ ಹಿಡಿದೀವಿ ನಾವು. ಈಗ ನಾವು ಎಲೆಕ್ಷನ್ ಬಗ್ಗೆ ಬಂದರೆ ಅದೆಲ್ಲ ನಮ್ಮ ಕರ್ನಾಟಕಕ್ಕೆ ಧನ್ಯವಾದಗಳು. ನಾವು ನಮಗೆ ಮತ ಯಾಚನೆ ಮಾಡೋಕ್ಕೆ ಬಂದಿದ್ದೀವಿ ಬಂದ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನನ್ನು ಆಶೀರ್ವಾದ ಮಾಡಿ ತಾವೆಲ್ಲ ಗೆಲ್ಲಿಸಬೇಕಂತ ತಮ್ಮನ್ನು ಕೇಳ್ಬೋದು. ಇನ್ನೊಂದು, ನಮ್ಮ ಈ ಲೋಕಸಭೆ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ, ಇದು ನಮ್ಮ ಕ್ಷೇತ್ರ ರಾಷ್ಟ್ರದ ಗಮನ ಸೆಳೆದಿದೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ರಾಷ್ಟ್ರ ಗಮನ ಸೆಳೆದಿದೆ. ಯಾಕಂದ್ರೆ ಮೊದಲು ಅಭ್ಯರ್ಥಿ ಆಗಿರೋದ್ರಿಂದ ಎಲ್ಲ ದೇಶನೇ ನೋಡ್ತಾ ಇದೆ ಏನಾಗುತ್ತೆ ಮುಂದೆ ಹೇಗೆ ಅಂತ. ಅದಕ್ಕೆ ನಾವೆಲ್ಲರೂ ನಮ್ಮ ಗುಲ್ಬರ್ಗದ ಬಗ್ಗೆ ಇದು ಮಾಡಿ ಗೆಲ್ಲಿಸ್ಬೇಕು. ನಮ್ಮ ಗುಲ್ಬರ್ಗ ಹೆಸರು ಇರ್ಬೇಕಂದ್ರೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು, ಜಾಸ್ತಿ ಗಳಿಸ್ಬೇಕು. ನಿಮಗೆಲ್ಲ ಗೊತ್ತಿದೆ 4 ವರ್ಷ ಏನೂ ಅಭಿವೃದ್ಧಿ ಆಗಿಲ್ಲ, ಏನೂ ಆಗಿಲ್ಲ ಅಂತ. ಈಗ ನೀವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದ್ರೆ ಮೇಲ್ಗಡೆ ಕೂಡ ಸೆಂಟ್ರಲ್ ಕಾಂಗ್ರೆಸ್ ಪಕ್ಷ ಬಂದರೆ ಮತ್ತು ಯಾವಾಗಲೂ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಸರ್ಕಾರ ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಕಂಪನಿ ಎಲ್ಲ ಸಮಾಜದಲ್ಲಿ ತೊಗೊಂಡು ಹೋಗ್ತಾರೆ, ಒಂದೇ ಸಮಾಜದಲ್ಲಿ ತೊಗೊಂಡು ಹೋಗ್ತಾರೆ. ನಿಮ್ಗೆ ಇನ್ನೊಂದು ಜ್ಞಾಪಕ ಮಾಡ್ಬೇಕಂತ ಇದ್ದೀನಿ. ಈಗ ಲೋಕಸಭಾ ಸೀಟಲ್ಲಿ ಜನರಲ್ ಸೀಟೆಲ್ಲ ನೀವು ಸಮಾಜದಲ್ಲಿ ಕೊಟ್ಟಿದ್ದಾರೆ, ಬೇಡ ಚೆಕ್ ಕೊಟ್ಟಿದ್ದಾರೆ. ಬೇರೆ ಪಕ್ಷದಾಗ ಆಗಲ್ಲ ಇದು, ಬೇರೆ ಪಕ್ಷದಲ್ಲಿ ಇನ್ನೂ ಫಾಲೋ ಮಾಡಲ್ಲ. ಯಾವುದು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸೋಷಿಯಲ್ ಇದು ಫಾಲೋ ಮಾಡ್ತಾರೆ. ಹಾಗಾಗಿ ತಾವೆಲ್ಲರೂ ಸಮಾಜದ ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು. ಎಲ್ಲ ಪ್ರೌಡ್ ನಮ್ಮ ರಾಜ್ಯದಲ್ಲಿ ಯಾರೇ ಅಭ್ಯರ್ಥಿ ಇರಲಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು, ತಾವೆಲ್ಲ ಆಕ್ಸೆಸ್ ಮಾಡಿ ಇದು ಮಾಡಬೇಕು. ಮತ್ತು ನೀವು ನಮ್ಮನ್ನು ಕಳಿಸಿದ್ರೆ ನಾವು ಗುಲ್ಬರ್ಗ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀವಿ. ನಮ್ಮ ಕಳಕಳಿ ಬಂದಿದ್ದೇವೆ, ನಾವು ನಮ್ಮ ಚುನಾಯಿಸಿ ಎಲ್ಲಿ ಕಳಿಸ್ಕೊಟ್ರೆ ನಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಾಗಿ ನಮ್ಮನ್ನು ಹೇಳಿ. ಕೂಡ ನಮ್ಮ ಹತ್ರ ಬಂದು ನೇರವಾಗಿ ಹೇಳ್ಕೊಡ್ತೀವಿ. ಮತ್ತೆ ನಮ್ಮ ನಂದಕುಮಾರ್ ಇದ್ದಾರೆ, ನೀವೆಲ್ಲ ಮುಖಂಡರಿದ್ದೀರಿ, ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಜಿಲ್ಲಾ ವಾಲ್ಮೀಕಿ ನಾಯಕರ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಸಾಹೇಬ್ರೆ, ಹಾಗೂ ನಮ್ಮ ಲೋಕಸಭೆಯ ಜನಪ್ರಿಯ ನಾಯಕರಾದಂಥ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬ್ರೆ, ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರಾಯಚೂರಿನ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಆದಂಥ ಬಸನಗೌಡ ದದ್ದಲ್ ಸಾಹೇಬ್ರೆ, ಹಾಗೂ ನಮ್ಮ ಕಾಂಗ್ರೆಸ್ಸಿನ MLCಗಳು ಆದಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮ್ಮಗ್ನೂರ್ ಸಾಹೇಬ್ರೆ, ಹಾಗೂ ಇನ್ನೊಬ್ಬ MLCಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಾದಂಥ ಸನ್ಮಾನ್ಯ ಶ್ರೀ ಹರೀಶ್ ಕುಮಾರ್ ಸಾಹೇಬ್ರೆ, ಆನೇಕಲ್ನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವಣ್ಣ ಸಾಹೇಬ್ರೆ, ಹಾಗೂ ನಮ್ಮ ಜಿಲ್ಲಾ ವಾಲ್ಮೀಕಿ ಸಮಾಜದ ನಮ್ಮ ಸುಬೇದಾರ್ ಅವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ST ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸುಬೇದಾರ್ ಸಾಹೇಬ್ರೆ, ಹಾಗೂ ನಮ್ಮ ಮಾಜಿ ಉಪಮಹಾಪೌರರಾದಂಥ ಸನ್ಮಾನ್ಯ ಶ್ರೀ ನಂದಕುಮಾರ್ ಮಾಲಿ ಪಾಟೀಲ್ ಅವರೇ, ನಮ್ಮ KPCCಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಟ್ಟೂರ್ ಸಾಹೇಬ್ರೆ, ಹಾಗೂ ವಿನಾಯತ್ ಅಲಿ ಅವರೇ,
ನಮ್ಮ KPCCಯ ಪ್ರಧಾನ ಕಾರ್ಯದರ್ಶಿಗಳಂತ ರಾಜಗೋಪಾಲ್ ರೆಡ್ಡಿ ಸಾಹೇಬ್ರೆ, ಎಲ್ಲ ವೇದಿಕೆ ಮೇಲೆ ಕೂತಂತ ಎಲ್ಲ ನಾಯಕರೇ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ಈ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು ಏನೇನು ಕೊಟ್ಟಿದೆ ಎಲ್ಲ ಸವಿಸ್ತರವಾಗಿ ಎಲ್ಲ ನಾಯಕರು ಈಗಾಗಲೇ ಹೇಳಿದ್ದಾರೆ. ಮತ್ತು ದತ್ತಲ್ ಸಾಹೇಬರು ವೆಂಕಟರಮಣ ಇದ್ದಾಗೆ ನಿಮ್ಮ ST ಕಮ್ಯುನಿಟಿಗೆ ವೆಂಕಟರಮಣ ಬಂದಂಗೆ ಆಗಿತ್ತು ನಮ್ಮ, ಯಾಕಂದರೆ ಎಲ್ಲ ಫಂಡ್ ಅಲ್ಲೇ ಇದೆ, ನಿಮ್ಮ ಡೆವಲಪ್ಮೆಂಟ್ ಫಂಡ್ ಎಲ್ಲ ಅದಕ್ಕೆ ಅವ್ರಿಗೆ ಕರೆಸಿದಂಗೆ ಆಗ್ಯದ. ಇವತ್ತು ಅವರು ಏನು ಬೇಕಾದರೂ ಈ ಸಮಾಜಕ್ಕಾಗಿ ಅವರು ಮಾಡತಕ್ಕಂಥ ಅಧಿಕಾರ ಅವರಿಗೆ ಇದೆ, ಅದಕ್ಕೆ ಅವರೇ ಬಂದಂಗೆ ಆಗಿದೆ, ದೇವ್ರು ಕಳಿಸಿದಂಗೆ ಆಗ್ಯದ. ಇವತ್ತು ಸನ್ಮಾನ್ಯ ಶ್ರೀ ನಮ್ಮ ರಾಧಾಕೃಷ್ಣ ಸಾಹೇಬರು ಸಾಕಷ್ಟು ತೆರೆ ಹಿಂದೆ ಇದ್ದು ಕೆಲಸ ಮಾಡಿದ್ದಾರೆ, ಪರದೆ ಹಿಂದೆ ಪರದೆಗೆ ಪೀಚೆ ಅಂತಲ್ಲ ಆ ರೀತಿ ಕೆಲಸ ಮಾಡಿದ್ದಾರೆ. ಅವರು MLAಗಳು ಮಾಡಿದ್ದಾರೆ, MLCಗಳಿಗೆ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್ ಮಾಡಿದ್ದಾರೆ, ತಾಲೂಕು ಪಂಚಾಯತ್ಗಳ ಸದಸ್ಯರು ಮಾಡಿದ್ದಾರೆ. ಟಿಕೆಟ್ಗಳು ಸಾಕಷ್ಟು ಅವ್ರು ಆಗ್ಬೇಕಾದ್ರೆ ಎಂದೋ ಏನೋ ಆಗ್ತಿರೋರು, MLC ಆಗಿ ಮಿನಿಸ್ಟರ್ನ ಆಗ್ಬೋದು, ಯಾವುದೇ ಒಂದು ಅಪೇಕ್ಷೆ ಪಟ್ಟಿಲ್ಲ ಅವರು. ಅಂಥ ಒಬ್ಬ ನಾಯಕರು, ಒಂದು ಕಪ್ಪು ಚುಕ್ಕೆ ಇಲ್ಲ ಅವರು. ಈ ರಾಜ್ಯದಲ್ಲಿ ಎಲ್ಲ ಪಕ್ಷದ ನಾಯಕರು ಅವರಿಗೆ ಬಹಳ ಪ್ರೀತಿಯಿಂದ ಕಾಣ್ತಾರೆ, ಅಂಥ ಒಬ್ಬ ನಾಯಕರು. ಯಾಕಂದ್ರೆ BJPದವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಕ್ಯಾಂಡಿಡೇಟ್ ಬಗ್ಗೆ ಬಹಳ ಗೌರವ ಇದೆ ರೀ, ಎಲ್ಲರೂ ಮಾಡ್ತಾ ಇದ್ದಾರೆ ಅಂತೇಳಿ. ಆ ರೀತಿ ಒಂದು ಒಳ್ಳೆ ಎಲ್ಲ ಪಕ್ಷಗಳಿಂದ ನಮಗೆ ಸಪೋರ್ಟ್ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಇದು ನಮ್ಮ ಗುಲ್ಬರ್ಗ ಜಿಲ್ಲೆ ಬಹು ಚರ್ಚೆಯಲ್ಲಿರ್ತಕ್ಕಂಥ ಚುನಾವಣೆ, ಇದು ಲೋಕಸಭೆ ಚುನಾವಣೆ. ಯಾಕಂದ್ರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ತವರು ಆಗಿದ್ದರಿಂದ ಇದಕ್ಕೆ ಬಹಳ ಮಹತ್ವ ಬಂದಿದೆ. ಅದಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರಿಗೆ ನಾವು ಬಹುಮತದಿಂದ ಬಹಳ, ಯಾಕಂದ್ರೆ ಜಾಸ್ತಿ ಓಟ್ನಿಂದ ಗೆಲ್ಲಿಸ್ಬೇಕು ಅಂದವಾಗೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರದಕ್ಕೆ ಒಂದು ಶಕ್ತಿ ಬಂದಂಗೆ ಆಗ್ತದೆ. ಗೆಲ್ತಾರವರು, ಗೆಲ್ಲೋದಕ್ಕೇನಿಲ್ಲ, ಆದ್ರೆ ಎಷ್ಟು ಓಟ್ಲಿಂದ ಗೆದ್ದಾರಂತಂಬುದನ್ನು ಒಂದು ಬಹಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಈ ಭಾಗದಲ್ಲಿ AICC ಅಧ್ಯಕ್ಷರು ಇಲ್ಲಿವರೆಗೂ ಆಗಿರಲಿಲ್ಲ ಅಂತ ಒಂದು ಕೀರ್ತಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ. ಮತ್ತು ಇಂಡಿಯಾ ಒಕ್ಕೂಟದ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಅವಕಾಶಗಳಿವೆ. ಅವರು ಪ್ರಧಾನಮಂತ್ರಿಗಳಾಗಬೇಕಾದ್ರೆ ನಾವು ಇಲ್ಲಿ ರಾಧಾಕೃಷ್ಣ ಸಾಹೇಬರಿಗೆ ಬಹುಮತ ಬಹಳ ಮತಗಳ ಅಂತರದಿಂದ ನಾವು ಗೆಲ್ಲಿಸಬೇಕು. ಅಂದವಾಗೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒಂದು ಶಕ್ತಿ ನಾವು ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ಮಾಡಿದಂಥ ಕೆಲಸಗಳಿಗೆ ನೋಡಿದ್ರೆ ನಾವು ಅವರು ಸೋಲೇಬಾರ್ದಾಗಿತ್ತು, ಆದರೂ ಕೂಡ ಲಾಸ್ಟ್ ಟೈಮ್ ನಮ್ಗೆ ಸೋಲಾಗಿದೆ. ಆದರೆ ಆ ಸೋಲಿನ ಬದಲಾಗಿ ಈಗ ನಾವು ತೆಗೆದುಕೊಳ್ಬೇಕಾಗಿದೆ. ಯಾಕಂದ್ರೆ ನಮ್ಮ ರಾಧಾಕೃಷ್ಣ ಸಾಹೇಬರಿಗೆ ಅಭ್ಯರ್ಥಿ ಆದಮೇಲೆ ಅದು ಸರಳ ಆಗಿದೆ. ಯಾಕಂದ್ರೆ ಎಲ್ಲ ಪಕ್ಷದವರಿಂದ ನಮಗೆ ಬಹಳ ಬೆಂಬಲ ಸಿಗ್ತಾ ಇದೆ. ಅದಕ್ಕೋಸ್ಕರ ತಮ್ಮೆಲ್ಲರಲ್ಲಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ತಮ್ಮೆಲ್ಲರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ, ತಾವೆಲ್ಲರೂ ಮನೆಯಿಂದ ಸ್ಟಾರ್ಟ್ ಮಾಡಬೇಕು. ಮೊದಲು ಓಟ್ ಎಲ್ಲ ಮನೆಯವರು ಎಲ್ಲರೂ ಮೊದಲು ಹಾಕಬೇಕು, ಆಮೇಲೆ ಬೇರೆಯವರಿಗೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಕು. ಯಾಕಂದ್ರೆ ಅಣ್ಣ ಒಂದು ಕಡೆ ತಮ್ಮ ಒಂದು ಕಡೆ ಈ ರೀತಿ ಅದು ಹಾಕ್ಬಿಡೋದು. ಮೊದಲು ತಾವು ಮನೆಯಲ್ಲಿ ಹೊಸು ಓಟ್ಗಳು ತಾವು ಭದ್ರ ಮಾಡ್ಕೋಬೇಕು. ಯಾವುದೇ ಪಕ್ಷದಾಗಿದ್ದರೂ ಈ ಸಲ ತಾವೆಲ್ಲರೂ ಕೂಡಿ ಕಾಂಗ್ರೆಸ್ಗೆ ಹಾಕಿಸಿ ಬೇರೆ ಮತಗಳಿಗೆ ನಾವು ಪ್ರಯತ್ನ ಮಾಡ್ಕೊತ ಹೋಗಬೇಕು. ಅತ್ಯಂತ ಬಹುಮತದಿಂದ ತಾವೆಲ್ಲರೂ ಆರಿಸಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರಿಗೆ ಡೆಲ್ಲಿಗೆ ಕಳಿಸಬೇಕಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಟ್ಟು ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಂದೆ ತಾಯಿ ಪಕ್ಷ ಅವರು ಕಾಂಗ್ರೆಸ್ ಪಕ್ಷ ಒಂದು ದೇಶಕ್ಕಾಗಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ದೇಶಕ್ಕಾಗಿ ರಾಜೀವ್ ಗಾಂಧಿ ಅವರು ಪ್ರಾಣನೇ ತ್ಯಾಗ ಮಾಡಿದರು. ಇವತ್ತು BJPದವರು ಹೇಳ್ತಾರ ಕಾಂಗ್ರೆಸ್ ಅವ್ರು ಏನ್ ಮಾಡ್ಯಾರ ಅಂತ. ಹಿಂದೆ ಈ 10 ವರ್ಷಗಳ ಹಿಂದೆ ಮೋದಿ ಬರ್ತಕ್ಕಂಥ 10 ವರ್ಷಗಳ ಹಿಂದೆ